ನೀನು ರಾತ್ರಿನೂ ಉಣ್ಲಂಗೆ ಮುಕ್ಕೊಂಡಾಳ. ಮೊದ್ಲು ಹಂಗೆ ಇದ್ದಕ್ಯಾರ ಅಲ್ಲ. ಹೋಗಲಿ, ಮಕ್ಕಳೇನು ಮಾಡ್ಯಾವ? ಬೇಡ. ಊಟಕ್ಕರ ಎಬ್ಸನ. ನಾಷ್ಟ ಏನು ತಿಂತಾಳ ಕೇಳ್ತೇನೆ. ಮಧುರಾ, ಮಧುರಾ. ಅಯ್ಯೋ ದೇವ್ರೆ, ಇಲ್ಲಲ್ಲಕ್ಕಿ. ಮಧುರಾ, ಹಿತ್ತಲ್ದಾಗ ಏನಾರ ಅದಾಳ? ಹಿತ್ತಲ್ದಾಗ ಅಕ್ಕೇನು ಮಾಡ್ತಾಳ? ಮಧುರಾ. ಶಪ್ಪ ದೇವ್ರೆ, ಹೊಟ್ಟೆ ಹಸ್ತದ ಜಗ್ಗ. ನಮ್ಮವು ಯಾಕೆ ಇವತ್ತು ಇಷ್ಟೊತ್ತು ಮಾಡಿದ್ಲ ಏನೋ. ಇಲ್ಲ ದೌಡ್ ನಾಷ್ಟ ಕೊಡ್ತಿದ್ಲು ನನಗೆ. ಯಾವ ನಾಷ್ಟ ಕೊಡ್ಬೇ, ತಿಂದಿನ ಕೆಲ್ಸಕ್ಕೆ ಹೋಗ್ಬೇಕು, ಹೊತ್ತಕತಿ. ಮತ್ತು 8 ಬಸ್ ತಪ್ಪಂದ್ರೆ ಆಮೇಲೆ 10 ಬಸ್ 9 ಬಸ್ಸು ಬರೋದು ಬಿಟ್ಟತಿ ಈಗ. ಮಧುರಾ. ಅವು ಯಾಕೆ ಅಕ್ಕ ನೋಡ್ಕಾಕತ್ತಾಳ? ಅಕ್ಕ ಏನಾರ ಹಿತ್ತಲಾಗದಾಳ? ಅಪ್ಪಣ್ಣ, ಅಪ್ಪಣ್ಣ, ಏನಪ್ಪ ನಿಮ್ಮ ಅಕ್ಕ ಕಾಣವಳ್ಳಪ್ಪ. ಎತ್ತಾಗೋಗಳ ಏನ ಮನ್ಯಾಗ ಎಲ್ಲೂ ಇಲ್ಲ. ಹಿತ್ತಲ್ಲ ಹುಡುಕಿ ಆತ, ಮುಂಚಿ ಬಾಗ್ಲ ನೋಡೇ ಆತ. ಅಡುಗೆ ಮನೆಗೆ ಬಂದಿಲ್ಲ, ಕ್ವಾಣ್ಯಾಗೂ ಇಲ್ಲ. ಎಲ್ಲಿ ಹೋಗಿದ್ದಾಳ? ಒಂದು ಫೋನ್ ಹಚ್ಚಲ ಅಪ್ಪಣ್ಣ, ಒಂದು ಫೋನ್ ಹಚ್ಚ. ಹೌದು ಬೇ, ತಡಿ ನೋಡ್ತೀನಿ ಹಂಗಾರ. ಹೌದಲ್ ಬೇ, ಅಕ್ಕಂದು ಯಾರಿಗೂ ಕಾಣವಲ್ವ? ಅಯ್ಯೋ, ಏನು ಕಾಣವಲ್ವಲ್ಲ. ಟೀಚರಾಗೂ ಏನೂ ಇದ್ದಂಗಿಲ್ಲ. ಶೋ ದೇವ್ರೆ, ಎಲ್ಲಿ ಹೋದ್ಲ? ಹಾಂ, ಇದೇನಿದೆ? ಗಾದಿ ಬುಡ್ದಾಗಿಂದ ಕಾಣಕತ್ತೈತಿ. ಹಾಂ, ಏನಿದೆ? ಹೋ, ಪತ್ರ. ಏನಿರ್ಬೋದು ಇದು? ಅಕ್ಕ ಬರ್ದಾಳ. ಎಲ್ಲ ಅದು ಅವ್ವ, ಅಕ್ಕ ಬರ್ದಿಟ್ಟಾಳ. ಏನು ಓದ್ಲಾ? ನಿಮ್ಮ ಮಗಳಾದ ಮಧುರಾ ಮಾಡುವ ನಮಸ್ಕಾರಗಳು. ಯಾವ ತಪ್ಪಾಗಿತ್ತು ಬೇ, ನನ್ನಿಂದ ಕ್ಷಮಿಸು. ನಾನೀಗ ಹೊಟ್ಟಿಲದೇನಿ. ನನಗೆ ಯಾವುದೇ ರೀತಿ ಗುಳಿಗೆ ತೊಗೊಂಡು ಹೋಗಿಸ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಪ್ರೀತಿ ಮಾಡೋ ಹುಡುಗ ನನಗಾಗಿ ಕಾಯ್ತಾ ಇದ್ದಾನ. ಹಾಗಾಗಿ ನಾನು ಅವನ ಜೊತೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡೀನಿ. ನಿನ್ನೆ ಫೋನ್ ಮಾಡಿ ಮಾತಾಡೀನಿ, ಬಾ ಎಂದು ಹೇಳ್ಯಾನ. ಅದಕ್ಕೆ ಅವನ ಜೊತೆಗೆ ಹೋಗ್ತಾ ಇದ್ದೀನಿ. ನನಗಾಗಿ ಹುಡುಕಬೇಡವ. ನನ್ನ ಎಲ್ಲ ಪರಿಸ್ಥಿತಿ ತಿಳಿಯಾದ ಮೇಲೆ ಬರ್ತೇನೆ. ಈಗ ನನಗಾಗಿ ಹುಡುಕಬೇಡ. ನಾನು ಪ್ರೀತಿ ಮಾಡೋ ಹುಡುಗನ ಜೊತೆಗೆ ಹೊಂಟೇನಿ. ಹೌದಾ? ಹುಡುಕ್ಬಾರ್ದ ಈಕಿ ಸಲುವಾಗಿ? ಎಷ್ಟು ಚಂದ ಪತ್ರ ಬರ್ದಿಟ್ಟು ಹೋಗ್ಯಾಳಿಕಿ. ಆಗಲಿ, ಇನ್ನು ಮೇಲೆ ಈಕಿ ನಮ್ಮ ಮಗಳಲ್ಲ, ನಾನು ಈಕಿ ತಾಯಲ್ಲ. ಇವತ್ತ ತೀರ್ಮಾನ ಮಾಡಕತ್ತೇನೆ ನೋಡಿ ಮಗನ. ನನಗಿರೋದು ನೀನೊಬ್ಬನ ಮಗ. ನನಗೆ ಯಾವ ಹೆಣ್ಣು ಮಗಳು ಇಲ್ಲ. ನನ್ನ ಆಸೆ ಕನಸು ಎಲ್ಲದಕ್ಕೂ ತಣ್ಣೀರು ಹಚ್ಚಿ ಹೋಗ್ಯಾಳ. ಏನು ಕಷ್ಟಪಟ್ಟು ಹಗಲನ ರಾತ್ರಿ ನಮ್ಮ ಊರಾನ್ ಮಂದಿ ಜಂಪರ್ ಹೊಲದ ಕಷ್ಟಪಟ್ಟು ಏನು ದುಡಿಮೆ ಮಾಡಿ ಈಕಿಗೆ ರೂಪಾಯಿ ಜೋಡಿಸಿ ಈಕಿಗೆ ಚಂದ ನರ್ಬಿ ಹಾಕಿ ನಾನು ಹರಕ್ಕೆ ಸೀರೆ ಉಟ್ಕೊಂಡ್ರು ಅಡ್ಡಿ ಇಲ್ಲ ಅಂತೇಳಿ ಈಕಿಗೆ ಎಲ್ಲ ಮಾಡಿದ್ದಕ್ಕೆ ನನಗೆ ಅದೊಂದು ದೊಡ್ಡ ಬಹುಮಾನ ಕೊಟ್ಟು ಹೋಗಿಬಿಟ್ಲಲ್ಲ. ಇಂಥ ಮಕ್ಕಳು ಯಾಕೆ ಬೇಕು ತಂದೆ ತಾಯಿಗೆ? ನನ್ನ ಪಾಲಿಗೆ ಸತ್ತ ಹೋದ್ಲಕ್ಕೆ ಏನು ಇನ್ನು ಆಕಿನ ನಾನು ಮಾತ್ರ ಆಕಿನ ನನ್ನ ಮಗಳಂತ ನಾವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನಕ್ಕೆ ನನ್ನ ಮನೆಗೆ ಬರ್ತಕ್ಕದ್ದು ಅಲ್ಲ. ಬರಲಿ, ಪರಿಸ್ಥಿತಿ ತಿಳಿಯಾದ್ಮೇಲೆ ಬರ್ತಾಳ. ಏನು ಪರಿಸ್ಥಿತಿ ತಿಳಿಯಾಗಕ್ಕೆ? ಇದು ಯಾವತ್ತು ನನ್ನ ಹೃದಯದಾಗ ಉರಿತಿರ್ತೈತಿ ಜ್ವಾಲಿ. ಏನೋ ಇದು ಯಾವತ್ತೂ ಆರಂಗಲ್ಲ ಅಂತಿಕೊಂಬಿಡ. ಆಕಿ ಮಕ ನೋಡಿದ್ರೆ ಮತ್ತೊಟ್ಟು ಜೋರಾಕೈತೆ ಹೊರತು ಅದು ಯಾವತ್ತೂ ಆರೋದಿಲ್ಲ. ಊರಾನ್ ಮಂದಿ ಹೆಂಗಸೂರು ಮಂದಿ ಎಲ್ಲ ತಲೆ ತಗ್ಸುವಂಗೆ ಮಾಡಿ ನಿಮ್ಮಪ್ಪ ನಾನು ಎಷ್ಟೆಲ್ಲ ಕನಸು ಕಟ್ಟಿದ್ವಿ. ಎಲ್ಲದಕ್ಕೂ ತಣ್ಣೀರು ಹಚ್ಚಿ ಹೋಗ್ಯಾಳಲ್ಲ. ಹೋಗಲಿ. ಇನ್ನಾಕಿ ನನ್ನ ಮಗಳಲ್ಲ, ನಾ ಆಕಿ ತಾಯಲ್ಲ ಮಗನ. ನಿನಗೇನಾರ ಆಕಿ ಫೋನಿಗೇನು ಬಂತಂದ್ರೆ ಕಟ್ ಮಾಡೋಗಿ ಆಕಿ ನಂಬರ್ ಬ್ಲಾಕಿಗೆ ಹಾಕು. ಏನು ನನಗೆ ಮಾತ್ರ ಫೋನ್ ಹಚ್ಚಬೇಡ ಅಂತ ಹೇಳ್ಬಿಡು. ಅಕಸ್ಮಾತ್ ಎಬ್ಸಿದೆ ಅಂದ್ರೆ ಬೇರೆ ನಂಬರ್ಲೆ ಏನಾರು ಹಚ್ಚಿಲ್ಲ ಅಂದ್ರೆ ನನಗೆ ಆಕಿ ಫೋಟೋಕ್ಕೊಂದು ಹಾರ ಹಾಕಿ ಪೂಜೆನೇ ಮಾಡ್ತೇನೆ ನಾನು. ಯಾವ ತಾಯಿನೂ ಈ ಕೆಲಸ ಮಾಡಿರಲ್ಲ, ನಾ ಮಾಡ್ತೀನಿ. ನಡಿ ಮಗನ, ಪ್ರಪಂಚನ ಅನ್ಲಿಬೇಕಾರೆ ನನಗೆ ಎಂಥ ಕೆಟ್ಟ ತಾಯಿ ಈಕಿ. ಮಗಳು ಹಿಂಗೆ ಓಡಿ ಹೋದ್ರು ಈಕೇನು ಆರಾಮಾಗ್ಯದಾಳಲ್ಲ ಅಂತೇಳಿ ಪ್ರಪಂಚ ಈಗ ನೋಡೋರು ಎಲ್ಲರೂ ಅಂದರೂ ಪರವಾಗಿಲ್ಲ. ನನ್ನ ಮನ್ಸಿನ ನನಗೆ ಗೊತ್ತ. ಏನು ನನಗಿಂತಕಿ ಅವಶ್ಯಕತೆ ಇಲ್ಲಲ್ಲ. ತಂದೆ ತಾಯಿ ಕಿಮ್ಮತ್ತು ಆಕಿ ಗೊತ್ತಿಲ್ಲ. ನಮ್ಮ ಮನ್ಸಿಗೆ ನೋವಾಕತ್ತೆ ಯೋಚನೆ ಆಕಿ ಮಾಡಿಲ್ಲ. ಹೋದ್ಲೀಗ ತನ್ನ ಸ್ವಾರ್ಥ ನೋಡ್ಕೊಂಡು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಆಕಿ ಸಲ ಯೋಚನೆ ಮಾಡಿ. ನಡಿ ಹೋಗೋಣ. ಆರಾಮ್ ಬಾ ಮಗನ, ನಿಂಗೆ ರುಚಿಯಾಗಿ ಅಡುಗೆ ಮಾಡೀನಿ ಅಷ್ಟ. ಏನಪ್ಪ ತಿನ್ನು, ಮೊಸರು ಹಾಕಿ ಕೊಡ್ತೇನೆ, ಬಾ ತಿನ್ಬಾ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಇವ್ರ ಜೊತೆಗೆ. ಏನು ಬೇಕಾದಾಗೋಲ್ತಕ್ಕ. ನನಗಿಂತ ಮಗಳು ಹುಟ್ಟೇ ಇಲ್ಲ ಅನ್ಕೊಂತೀನಿ ನಾನು. ನಿಮ್ಮಪ್ಪ ಬರಲಿ, ನಾ ಏನು ಹೇಳ್ಬೇಕು ನಂಗೆ ಗೊತ್ತೈತಿ, ಅದು ಹೇಳ್ತೇನೆ. ನಿಮ್ಮಪ್ಪನು ತಲೆಯಾಗಿ ತೊಗೊಳ್ಳಾರ್ದಂಗೆ ನಾ ಮಾಡ್ತೇನೆ. ಚಿಂತೆ ಮಾಡಿ ಕೊರಗಿ ಸೊರಗಿ ಕಣ್ಣೀರ ಕೈ ತೊಳೆದು ಇದೆಲ್ಲ ಮಾಡೋ ಮಗಳ ಅಲ್ಲ ನಾನು. ಬೇಡ, ಮಾಡಿದ್ದಾತು, ಅತ್ತಿದ್ದಾತು, ನೋವು ಪಟ್ಟಿದ್ದಾತು. ಇನ್ನು ನಾ ತಲೆ ಕೆಡಿಸ್ಕೊಳ್ಳಲ್ಲ. ಬಾ ರುಚಿಯಾಗಿ ಏನಾರು ತಿನ್ನುವಂತ ಬಾರ ಮಗನ. ಆಮೇಲೆ ಯಾರು ನಿಮ್ಮ ಅಕ್ಕನ ಬಗ್ಗೆ ಏನಾರ ಕೇಳಿದ್ರೆ ಆಕೆ ಸತ್ತಾಳ ಅಂತ ಹೇಳ. ಬೇರೆ ಏನು ಉತ್ತರ ಕೊಡಬೇಡ, ಸತ್ತಾಳ ಅಂತ ಹೇಳ ಅಷ್ಟೇ. ಯಾವ ತಾಯಿನೂ ಹಿಂಗೆ ಮಾತಾಡಲ್ಲ, ಆದ್ರೆ ನಾನು ಮಾತಾಡ್ತೇನೆ. ಯಾಕಂದ್ರೆ ಹೊತ್ತು ಸಾಕ್ಬೇಕು ನಾನು. ಅದಕ್ಕೆ ನನಗೆ ಮಾತ್ರ ಮಾತಾಡೋ ಅಧಿಕಾರ ಇರೋದು. ಅಯ್ಯೋ ದೇವ್ರೆ, ನಾನು ಅಂದ್ಕೊಂಡಿದ್ದೆ ಬೇರೆ, ಇಲ್ಲಿ ಹಾಕಿದ್ದೆ ಬೇರೆ. ನಾನಂಗಾರ ಅವ್ವ ಪತ್ರ ಓದಿದ್ಮೇಲೆ ಟೆನ್ಷನ್ ಮಾಡ್ಕೊತಾಳ, ಅಳತಾಳ, ಕರಿತಾಳ, ಏನು ಚೀರಾಡ್ತಾಳೋ, ಹೆಂಗೆ ಸಮಾಧಾನ ಮಾಡೋದು ನಮ್ಮ ಮೌನ ಅಂತ ನಾ ಅಂದ್ಕೊಂಡಿನಿ. ನೋಡಿದ್ರೆ ನಮ್ಮ ಮೌನ ಉಲ್ಟಾ ಹಿಂಗೆ ಮಾತಾಡೋದಲ್ಲ. ಏನಪ್ಪ, ಇರಲಿ, ಹಿಂಗೆ ಇರಲಿ. ನನಗೆ ನಮ್ಮವ್ವ ಮುಖ್ಯ, ನಮ್ಮಪ್ಪ ನಮ್ಮವ್ವ ಇಬ್ಬರು ಮುಖ್ಯ.
ಇದನ್ನು ಚಲೋ ತಿಂಗ್ ಸಲಾಡ್ಸ್ ಮಾಡಿ ಹಾಲು ಮತ್ತು ಸಕ್ಕರೆ ಜೇನುತುಪ್ಪ ಎರಡೇ ಹಣ್ಣು ಅದಾವು. ಇನ್ನೊಂದು ಯಾವ್ದಾರ ಹಣ್ಣು ಇದ್ದಿದ್ರೆ ಚಲೋ ಆಕಿತ್ತು. ದಾಳಂಬ್ರಿ ಹಣ್ಣು ಫ್ರಿಜ್ನಾಗ ಐತೆ ನೋಡ್ತೇನೆ ಕಡೆ, ಇತ್ತಂದ್ರೆ ಅದನ್ನು ಹಾಕ್ಬಿಡ್ತೀನಿ. ಪಂಚಾಮೃತ ಆದಂಗೆ ಆಕೈತಿ, ಮಸ್ತ್ ಆಕೈತಿ. ನನ್ನ ಗಂಡಗೆ ಬಟ್ಟಲು ತುಂಬ ತಿನ್ನಬೇಕು, ಶಕ್ತಿ ಬೇಕಲ್ಲ ಮತ್ತು ಹೊರಡಕ್ಕೆ. ಇದ್ರಾಗ ಒಂದಿಷ್ಟು ಬದಾಮಿ ಗೋಡಂಬಿ ಹೆಚ್ಚು ಹೋಗೋದು ಬಿಡ್ಲೇನು ತಿನ್ನಕ್ಕೆ? ಬೇಡ, ಚಲೋ ಆಕತೆ ಇಲ್ಲಪ್ಪ ಅದು. ಏನು ರೀ ನಿಮ್ಗಂತೇಳಿ ಹಣ್ಣಿನ ಸಲಾಡ್ ಮಾಡಕತ್ತೀನಿ. ಆಮೇಲೆ ರಾಗಿ ಮುದ್ದೆ ಮತ್ತು ಸಾರು, ಶೇಂಗಾ ಸಾರು ಮಾಡ್ತೀನಿ. ಮಸ್ತ್ ಆಕತ್ತಪ್ಪಿ, ಊಟ ಮಾಡು. ಸರಿ ಸರಿ ಮಾಡಂಗಾರೆ ಮಾಡು. ಆಮೇಲೆ ಸಲಾಡು ಮಾಡು. ಆಮೇಲೆ ನನ್ನ ಬಟ್ಟೆ ಒಂಚೂರು ಪ್ಯಾಕ್ ಮಾಡ್ತೀಯಾ? ಯಾಕ್ರಿ ಇನ್ನೂ ಒಂದು 4 ದಿನ ಇರ್ತೀನಿ ಅಂದಿದ್ರಲ್ಲ. ಅದು ಫೋನ್ ಬಂದ್ಬಿಟ್ಟೈತೆ, ಅಲ್ಲಿಂದ ಹೋಗಲೇಬೇಕು. ಲೀವ್ ತೊಗೊಂಡಿದ್ದೆ, ಆದರೆ ಸ್ವಲ್ಪ ಕೆಲಸ ಐತಿ, ಅದಕ್ಕೆ ಹೋಗಕ್ಕೆ ಬೇಕು. ಅದಕ್ಕೆ ಹೆಂಗಂತಿ ಹೋಗ್ಲೇ? ಬೇಜಾರು ಮಾಡ್ಕೋಬೇಡ. ನೀ ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನಂಗೆ ಒಂಥರ ಆಗಂಗಿಲ್ಲನು. ಅಲ್ಲ, ನಾ ಹೋಗಕ್ಕೆ ಬೇಕಲ್ಲ. ಇನ್ನೊಂದು 4 ದಿನ ಬಿಟ್ಟಾದ್ರೂ ಹೋಗ್ಬೇಕಿತ್ತ ನಾ ಕೆಲ್ಸಕ್ಕೆ. ಇನ್ನೊಂದು 4 ದಿನ ಬಿಟ್ಟು ಹೋಗೋದಕ್ಕೂ ಈಗ ಹೋಗೋದಕ್ಕೂ ಭಾಳ ವ್ಯತ್ಯಾಸ ಐತೆ ರೀ. ನಾನು ಬಿಟ್ಟು ಹೋಗ್ಬೇಡ್ರಿ ರೀ, ಪ್ಲೀಸ್ ರೀ. ಈ ಕೆಲಸ ನಿಮಗೆ ಬೇಡ, ಬಿಟ್ಟು ಬಿಡ್ರಿ. ನಿಮಗೆ ಗೊತ್ತಿಲ್ಲ, ನೀವು ದೇಶ ಕಾಯ್ಬೇಕಂತ ಅಲ್ಲಿ ಹೋಗಿರ್ತೀರಿ. ಆದ್ರೆ ನಿಮ್ಮ ಹೆಂಡ್ತಿಯರು ನಾವು ಜೀವ ಕೈಯಾಗಿ ಹಿಡ್ಕೊಂಡು ಪ್ರತಿ ಕ್ಷಣ ನನ್ನ ಗಂಡ ಏನು ಮಾಡತ್ತಾನೆ, ಏನೋ ದೇವ್ರೆ ಅವ್ನು ಕಾಪಾಡಪ್ಪ, ಯಾವುದೂ ತೊಂದರೆ ಆಗ್ಲಾರ್ದಂಗೆ ನನ್ನ ಗಂಡ ಬಂದು ಮನೆ ಮುಟ್ಲಪ್ಪ ಅಂತೇಳಿ ಪ್ರತಿ ಕ್ಷಣ ದೇವ್ರನ್ನ ಬೇಡ್ಕೊತಿರ್ತೇವೆ. ಗೊತ್ತೇನ? ಕುಂತ್ರು ನೆಮ್ಮದಿ ಇರಲ್ಲ, ನಿಂತರು ನೆಮ್ಮದಿ ಇರಂಗಿಲ್ಲ. ನಿಮ್ಮ ಕೈ ಮುಗಿತೀನಿ, ಈ ಕೆಲಸ ಬೇಡ್ರಿ. ನೀನು ಈ ಹೊತ್ನಾಗ ಹಿಂಗೆ ಮಾತಾಡಿದ್ರೆ ನಂಗೆ ನಿಜವಾಗ್ಲೂ ಭಾಳ ಒಂಥರ ಆಗ್ತೈತಿ. ಅಲ್ಲಲ್ಲೇ ನೀ ಏನು ಹೇಳಿ ನಾ ಇದಕ್ಕೆ ಈ ಹೊತ್ನಾಗ ನೀನು ಹಿಂಗೆ ಕೇಳಿದ್ರೆ ನಾನು ಹೋಗಲೇಬೇಕು. ನಿಂಗೆ ಗೊತ್ತು. ಬೇಡ ರೀ, ಪ್ಲೀಸ್ ರೀ, ಕೆಲಸ ಬ್ಯಾಡ್ರಿ. ಇದೆಲ್ಲ ನಮಗೆ ಬಿಟ್ಟು ಬಿಡ್ರಿ. ಬೇರೆ ಬೇಕಾದಂಥ ಕೆಲಸ ಸಿಕ್ಕೇ ಸಿಗ್ತೈತಿ. ನೋಡು ಬಂಗಾರ, ನಾನು ಬರೀ ದುಡಿಮೆಗೋಸ್ಕರ, ವ್ಯಾಪಾರಕ್ಕೆ ರೊಕ್ಕಕ್ಕೋಸ್ಕರ ನಾನು ಸೈನಿಕ ಸೇರಿಲ್ಲ. ಏನೋ ನನ್ನೊಂದು ಉದ್ದೇಶ, ಆಸೆ, ನನ್ನ ದೇಶ ನಾ ಕಾಯ್ಬೇಕನ್ನೋದಷ್ಟೇ. ಹೌದು ಕರೆ, ಆದರೆ ನಮ್ಮ ಗತಿ ಏನ್ರಿ? ನಿಮ್ಮನ್ನೇ ನಂಬ್ಕೊಂಡು ಬಂದೇನೆ. ಹೌದು ಕರೆ, ನೀ ಹೇಳೋದು ಸರಿನಾ. ಆದ್ರೆ ನಾನು ಒಂದು 3 ವರ್ಷದವರೆಗೂ ಕೆಲಸ ಮಾಡ್ತೀನಿ ಅಂತ ಮೊದಲೇ ಒಪ್ಕೊಂಡ್ಬಿಟ್ಟೇನಿ. ಈಗ ಸ್ವಲ್ಪ ದಿನ ಆಗೈತಿ, 1-2 ತಿಂಗಳಾಗೈತಿ. ಈಗ ಬಂದೇನಿ. ದಿನ ಬರೋಕೆ ಏನು ಸ್ವಲ್ಪ ದಿನ ಹೌದಿಲ್ಲ, ತಡ ಇಲ್ಲ, ಕಣ್ಣು ಮುಚ್ಚಿ ಕಂಡು ಬಿಡೋದ್ರೊಳಗೆ 3 ವರ್ಷ ಆಗೋಗ್ಬಿಡ್ತೈತಿ. ಮತ್ತು ಈಗ ಹೋಗಿ ಮತ್ತೆ ಲೀವ್ ತೊಗೊಂಡು ಆದಾಗ ಬರ್ತೇನೆ. ಇವಾಗೇ ಬರ್ತೀನಿ, ನಾಳೆ ಬರ್ತೀನಿ ಅಂತ ನಾ ಹೇಳಂಗಿಲ್ಲ. ಎಷ್ಟು ತಿಂಗಳಿಗೆ ಬರ್ತೀನಿ ಅಂತಲೂ ನನಗೆ ಗೊತ್ತಿಲ್ಲ. ಒಟ್ಟು ಬರ್ತೇನೆ ಆತಾ. ಏನು, ನಾನು ನಿನಗೋಸ್ಕರ ನನ್ನ ಜೀವ ಗಟ್ಟಿ ಹಿಡ್ಕೊಂಬರ್ತೀನಿ ರೀ. ಹಿಂಗೆಲ್ಲ ಮಾತಾಡಬೇಡ್ರಿ, ನಂಗೆ ಭಾಳ ಒಂಥರ ಆಕೈತಿ. ನಿಮ್ಗೆ ಏನಾರ ಆದ್ರೆ ನಾ ಮಾತ್ರ ಜೀವದರ್ಶಲ ಇರಂಗಿಲ್ಲ. ನಿಮ್ಮ ಕೈ ಮುಗಿತೀನಿ, ಹೋಗ್ಬೇಡ್ರಿ. ಅವ ಈಕಿ ನೋಡವ, ಸಣ್ಣ ಹುಡುಗಿ ಹಂಗೆ ಅಳಾಕತ್ತಾಳ. ಎತ್ತಿ ನೀನಾರ ಹೇಳ, ಎತ್ತಿ ಸುಮ್ಮನಾದಿಯಲ್ಲ. ನಿನಗ ಗೊತ್ತಲ್ಲವ, ನಾ ಹೇಳಿಲ್ಲನ. ನಾನೇನು ಖುಷಿಯಿಂದ ಕಳ್ಸಕತ್ತೆ ನಾನು ಹೇಳಿನ ನೋಡ. ಅವ ನಿನ್ಗೇನೋ ಹೋಗಿ ಆ ಕಡೆ ಕೆಲ್ಸಕ್ಕೆ ಅತ್ತಿ ಉಣ್ಣಂಗಿಲ್ಲ ತಿನ್ನಂಗಿಲ್ಲ, ಬರೀ ನಿಂದ ಯೋಚನೆ ಮಾಡ್ಕೊಂಡು ಕುಂದಿರ್ತಾಗೋತ್ತಾನ ನೆಮ್ಮದಿಲ್ದಂಗೆ. ನನ್ನ ಮಗ ತಿಂತ ಏನೋ ಬಿಡ್ತಾ ಏನೋ, ಇಷ್ಟೊತ್ತಿ ಉಂಡಿರ್ಬೇಕಲ್ಲ, ಕುಂತಿರ್ಬೇಕಲ್ಲ, ನಿಂತಿರ್ಬೇಕಲ್ಲ ಅಂತೇಳಿ ಅದೇ ಯೋಚನೆ ಮಾಡ್ತಿರ್ತಾಳ. ಛೇ, ನೀವಿಬ್ರು ಯಾಕೆ ಹಿಂಗೆ ಮಾಡತ್ತೀರಿ ಏನೋ. ಇದು ಒಂದು ಸಲ ನಿಮ್ಮ ಕೈ ಮುಗಿತೀನಿ, ಗಟ್ಟಿ ನಿರ್ಧಾರ ಮಾಡ್ಕೊರಿ. 3 ವರ್ಷ ನನ್ನ ಕೆಲಸ ಇರೋದಷ್ಟೇ. 3 ವರ್ಷ ಮುಗಿಸಿ ಬಂದೆ ಅಂದ್ರೆ ಮತ್ತೆ ವಾಪಸ್ ಹೋಗಂಗಿಲ್ಲ ನಾನು. ಏನವ ಅವ ಹೇಳವ, ನೀನಾರ ಒಂದು ಸ್ವಲ್ಪ ವಿಚಾರ ಮಾಡವ. ಏನಾರ ಮಾಡ್ಕೊರಪ್ಪ, ಆಕಿಗೆ ಹೇಳೋ ಧೈರ್ಯ ನನಗಿಲ್ಲ. ಯಾಕಂದ್ರೆ ನನಗೆ ಧೈರ್ಯ ಇಲ್ಲ. ನಾ ಆಕಿಗೆ ಎಲ್ಲಿಂದ ಹೇಳಲೆ? ನಾ ಅನ್ಬೋದು ಸಮಾಧಾನಗಿರಲೇ ಬರ್ತಾನೆ ಅಂತೇಳಿ. ನಾನು ನನ್ನ ಗಂಡ ದೂರ ಹೊಂಟ್ರೆ ಹೆಂಗಾಕತಿ, ಹಂಗೆ ಆಕಿಗೂ ಮನ್ಸಿಗೆ ಆಗೈತಿ. ಈಗ ಅದನ್ನು ನಾ ಹೆಂಗಪ್ಪ ಹೇಳಕ್ಕಾಕತಿ? ವಿಚಾರ ಮಾಡಿ ನೀನೇ ನೋಡೋಣ. ಆದ್ರೆ ಮಗನ ನಿನ್ನ ದಾರಿನ ಕಾಯ್ತಿರ್ತೇನಪ್ಪ ನಾನು. ದೇಶಕ್ಕಂತೇಳಿ ಒಬ್ಬ ಮಗನ ಹೆತ್ತೇನೆ ಅಂತ ನನಗೆ ಭಾರಿ ಹೆಮ್ಮೆ ಐತಿ. ಆದ್ರೆ ನನ್ನ ಮಗನ ಆ ಭಾರತ್ ಮಾತೆನ ಕಾಪಾಡಬೇಕು. ಏನೂ ಆಗಲ್ಲವ, ನಿನ್ನ ಮಗ್ಗ ಹೆದರ್ಬೇಡ. ಬರಲಿ, ಬಟ್ಟೆ ಒಂದಿಟ್ಟು ತುಂಬ ಅದೇನು ಅಡುಗೆ ಮಾಡ್ತೇನೆ ಅಂದೆಲ್ಲ ಮಾಡಿ, ಹೊಟ್ಟೆ ತುಂಬ ಊಟ ಮಾಡ್ತೇನೆ ಆತಾ. ಪಾಪ ಏನು ಹೇಳೋದು, ಏನು ಮಾಡೋದು ಏನಪ್ಪ. ತಡಿ, ನನ್ನ ಮಗ್ಗ ಒಂದು ಡಬ್ಬಿ ಕಟ್ಟಿ ಕಳಿಸ್ಬೇಕಲ್ಲ, ಏನಾರು ಸ್ಪೆಷಲಾಗಿ ಮಾಡಲ. ಹಂಗೆ ಮಾಡ್ತೇನೆ ತಡಿ. ನನ್ನ ಮಗ್ಗ ತಾಲಿಪಟ್ಟಿ ಅಂದ್ರೆ ಭಾಳ ಇಷ್ಟ. ಮಾಡ್ತೇನೆ ತಾಲಿಪಟ್ಟಿನ ಹೊಳ ಬೆಳ ಹಾಕತಿ. ಪ್ಯಾರಿ ಏನು ಮಾಡಲಿ? ಹಾಂ, ನಾ ಮಾಡೋ ಕೋಳಿ ಸಾರು, ಅನ್ನ, ರೊಟ್ಟಿ, ಪಲ್ಯ ಅಂದ್ರೆ ಭಾರಿ ಇಷ್ಟ ಅವಂಗೆ. ಅದನ್ನು ನಾ ಮಾಡ್ತೀನಿ. ಬೇಡ ಇವ್ರ ಕಡೆ ತರಿಸಿ ಕಟ್ಕೊಂಡು ಹೋಗಲಿ ನನ್ನ ಮಗ, ಅಲ್ಲಿ ತಿನ್ನಲಿ.